ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಮನುಷ್ಯನ ಪ್ರಶ್ನೆ ಏನು ಅಂದ್ರ, ಭೂಮಿ, ಸೂರ್ಯ, ಚಂದ್ರ, ಸಾವಿರ ಸಾವಿರ ಗ್ರಹಗಳು, ನಕ್ಷತ್ರಗಳು ಇಷ್ಟೆಲ್ಲ ಅವ್ಯಾಹತವಾಗಿ ತಿರುಗ್ತಾ ಇದ್ದಾವ. ಒಂದು ದಿನವೂ ಸಹಿತ ಆಕ್ಸಿಡೆಂಟ್ ಆಗಲಾರ್ದಂಗೆ ನೋಡಿಕೊಂಡ ಶಕ್ತಿ ಯಾವುದು? ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ನಮ್ಮ ಇಲ್ಲಿಂದ ಮನೆಗೆ ಅಂಗಡಿಗೆ ಹೋಗೋದ್ರಾಗ 4 ಸಲ ಬೀಳ್ತಾವ. ಇಷ್ಟು ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಎಷ್ಟು ವರ್ಷಗಳಿಂದ ತಿರುಗಕತ್ತವಲ್ಲ, ಇದನ್ನು ಹಿಡಿದಿಟ್ಟಿರುವ ಶಕ್ತಿ ಯಾವುದು? ಇದು ವಿಜ್ಞಾನವೇ ಇರಬಹುದು, ತತ್ವಜ್ಞಾನವೇ ಇರಬಹುದು, ಧರ್ಮವೇ ಇರಬಹುದು. ಎಲ್ಲರ ಪ್ರಶ್ನೆ ಇದು. ಉತ್ತರಗಳು ಧರ್ಮದ ಉತ್ತರ ಭಿನ್ನಿರಬಹುದು, ವಿಜ್ಞಾನದ ಉತ್ತರ ಭಿನ್ನಿರಬಹುದು, ತತ್ವಜ್ಞಾನದ ಉತ್ತರ ಭಿನ್ನಿರಬಹುದು. ಅದರ ಪ್ರಶ್ನೆ ಒಂದೇ, ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ಯಾರು, ಯಾವ ಶಕ್ತಿ ಇದನ್ನು ಹಿಡಿದಿಟ್ಟಿದೆ? ಇದನ್ನು ಎಷ್ಟು ಸೂರ್ಯ, ಚಂದ್ರ, ಆಕಾಶದಲ್ಲಿ ಈ ಸುಂದರವಾದ ನಕ್ಷತ್ರಗಳನ್ನು ತಾಳ್ಮೆಯಿಂದ ಕೆತ್ತಿದ ಶಿಲ್ಪಿ ಯಾರಿರಬಹುದು? ಏನು ಪೇಷನ್ಸ್ ಅವನಿಗೆ, ಎಷ್ಟು ಸಮಾಧಾನ ಇರಬಹುದು? ಈ ನಕ್ಷತ್ರಗಳಿಂದ ತಾಳ್ಮೆಯಿಂದ ಕೆತ್ತಿದ ಶಿಲ್ಪಿ ಅವನಾರಿರಬಹುದು? ನಮ್ಮ ಮನ್ಯಾಗ ಒಂದು ಬೆಡ್ರೂಮ್ನಾಗ ಮಕ್ಕೊಂಡಿರ್ತೀವಿ, ಫ್ಯಾನ್ ಹಚ್ಚಿವಿ. ಈ ಕಡೆ ಗಂಡನ ಕಡೆ ಮುಖ ಮಾಡಿದ್ರೆ ಹೆಂಡತಿ ಕಡೆ ಬರೋದಿಲ್ಲ, ಹೆಂಡತಿ ಕಡೆ ಬರೆದ್ರೆ ಗಂಡನ ಕಡೆ ಮುಖ ಬರೋದಿಲ್ಲ. ಫ್ಯಾನಿಗೆ ಜಗಳ ಆಡ್ತಾವೆ ಎರಡು. ಆದರೆ ಇಲ್ಲೊಬ್ಬ ಅದಾನಲ್ಲ, ಸಮುದ್ರದ ಆಳದ ಅತ್ಯಂತ ಆಳದಲ್ಲಿರುವ ಮೀನಿನ ಮರಿಯ ಮೂಗಿನೊಳಗೆ ಗಾಳಿಯನ್ನಿಟ್ಟು ಬದುಕಿಸಿದವನಾರು? ಯಾರಿರಬಹುದು? ಈ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ. ಎಲ್ಲಿಂದ ಬರ್ತೈತಿ ಅಂದ್ರೆ, ನೀವು ನೀರಿನೊಳಗಿಂದ ಬರ್ತೈತಿ. ಎಷ್ಟು ಮಜಾ ಐತಿ ಅಂದ್ರೆ, ನೀರೊಳಗ ಬೆಂಕಿ ಹುಟ್ಟೈತಿ, ಕರೆಂಟ್ ಹುಟ್ಟಿ ವಿದ್ಯುತ್ ಶಕ್ತಿ ಹುಟ್ಟೈತಿ. ನೀರು ಕುಡಿದ್ರೆ ಶಾಖ ಹೊಡೆದಿಲ್ಲ ನಮಗ, ನೀರಿನೊಳಗ ಬೆಂಕಿಯನ್ನಿರಿಸಿ ಸುಡದಂತಿರಿಸಿದವನಾರು? ಮತ್ತು ನೀರು ಕುಡ್ದವ್ರಿಗೆಲ್ಲ ಕರೆಂಟ್ ಹೊಡ್ಕೊಂತ ಹೋಗಿದ್ರ ಹೆಂಗಾಕಿತ್ತಿದು? ಎಷ್ಟು ಭೂಮಿಯ ಮೇಲೆ ಇಷ್ಟು ಟೆಕ್ನಾಲಜಿ ಮುಂದೆ ಬಂದೈತಿ. ಬಂಗಾರ ತಯಾರು ಮಾಡುವ ಫ್ಯಾಕ್ಟ್ರಿಗಳು ಹಾಕ್ಯಾರ, ಬ್ಲಡ್ ತಯಾರು ಮಾಡುವ ಫ್ಯಾಕ್ಟ್ರಿ ಒಬ್ಬರ ಹಾಕ್ಯಾರೇನು? ಹೂ ಹ್ಯಾಸ್ ಕನ್ವರ್ಟೆಡ್ ದಿಸ್ ಫುಡ್ ಇನ್ ಟು ಬ್ಲಡ್? ಈ ಅನ್ನವನ್ನು ರಕ್ತವನ್ನಾಗಿ ಮಾಡಿದವನು ಯಾರಿರಬಹುದು? ಯಾರು? ಈಗ ನಮ್ಮ ಕಣ್ಣು ನೋಡ್ತೈತಿ, ಏನೈತಿ? ಬರೀ ಮಣ್ಣ. ನೋಡಿದ್ರೆ ಬರೀ ಮಣ್ಣೈತಿ. ಆ ಮಣ್ಣಿನಿಂದ ಒಂದು ಸಣ್ಣ ಸಸಿ ಬರ್ತೈತಿ. ಸಸಿ ಅದರಿಂದ ಬಂದೈತಿ, ಮಣ್ಣಿನಿಂದನೇ ಬಂದೈತಿ. ಹಾಗಿದ್ರೆ ಸಸಿಯು ಮಣ್ಣೆ. ಮಣ್ಣು ಬಿಟ್ಟು ಸಸಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಒಂದು ಸಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ, ಸಸಿಯೂ ಮಣ್ಣೆ. ಗಿಡ ಆಗೈತಿ, ಗಿಡವೂ ಮಣ್ಣೆ. ಮುಂದೆ ಗಿಡದಲ್ಲಿ ಹೂವು ಬಂದೈತಿ, ಹೂವು ಮಣ್ಣೆ. ಹಣ್ಣು ಬಿಟ್ಟೈತಿ, ಹಣ್ಣು ಸಹಿತ ಮಣ್ಣೆ. ದೇವನ ಸೃಷ್ಟಿ ಎಷ್ಟು ಮಜಾ ಐತಿ ಅಂದ್ರ, ಮಣ್ಣು, ಸಸಿ ಬಂದಿದ್ದು ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗಾಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲಲ್ಲ. ಇದು ಯಾರು ಮಾಡಿದ್ದು ಹೇಳಿ? ಹೂ ಹ್ಯಾಸ್ ಡಿಸೈನ್ಡ್ ದಿಸ್? ಇದನ್ನ ಯಾರು ಮಾಡಿದವರು? ಈ ಸರ್ವಜ್ಞ, ಈ ಸರ್ವಶಕ್ತ, ಸರ್ವಕರ್ತೃತ್ವ ಯಾರಿರಬಹುದು? ನಾವು ಮೊಬೈಲ್ನಾಗ ಮಾತಾಡ್ತೀವಿ, ಎಲ್ಲೋ ಹೋದ ಕೂಡಲೇ ಇಲ್ಲಿ ಟವರ ಬರುವಲ್ದು ತಡಿ ಅಂತಿರ್ತೀವಿ ನಾವು. ಎಲ್ಲೋ ಮಾತಾಡುವಾಗ ಇಲ್ಲಿ ಟವರ್ ಬರುವಲ್ದು ಅಂತೀವಿ. ನಿನ್ನ ಟವರ್ ಬರಲಾರ್ದ ಜಾಗದಾಗ ಏನು ಗಿಡ ಬೆಳೆದಿಲ್ಲ, ಪಶು ಪಕ್ಷಿಗಳು ಬೆಳೆದಿಲ್ಲ, ಹುಲ್ಲು ಬೆಳೆದಿಲ್ಲ. ನಿನ್ನ ಟವರ್ ಬರಲಾರ್ದ ಜಾಗದಾಗೂ ಸಹಿತ ತನ್ನ ಪವರ್ ತೋರಿಸನಲ್ಲ, ಅವ ಯಾರಿರಬಹುದು ಹೇಳಿ? ಹೂ ಇಸ್ ದಟ್ ಪವರ್ಫುಲ್ ಮ್ಯಾನ್? ಯಾರಿರಬಹುದು?
ಈಗ ಕನ್ಯೆ ಇರ್ತೈತಿ. ಕನ್ಯೆ ಯಾರಿಗೆ ಇಷ್ಟಪಡ್ತೈತಿ, ಯಜಮಾನಿ ಹೆಂಗಿರ್ಬೇಕು ಅಂತ ಹುಡುಗಿ ಇಷ್ಟಪಡ್ತೈತಿ ಅಂದ್ರ ಅವ ಬುದ್ಧಿವಂತ ಜ್ಞಾನಿ ಇರಬೇಕು, ಶಕ್ತಿವಂತ ಇರಬೇಕು, ಕ್ವಿಕ್ ಇರಬೇಕು, ಸರ್ವ ವ್ಯಾಪಕನಿರಬೇಕು, ಪಾದರಸದಂತೆ ಇರಬೇಕು ಹುಡುಗ ಅಂತ ಇಷ್ಟಪಡ್ತೈತಿ. ಹಂಗಿದ್ರ ಅವನಿಗೆ ಶರಣಾಗತನಾಗಿ ಐ ಲವ್ ಯು ಅಂತ ಹೇಳ್ತೈತಿ, ನಿನಗೆ ಇಷ್ಟಪಡ್ತೀನಿ ಅಂತ ಹೇಳ್ತೈತಿ. ಹಾಗೆ ಈ ಜಗನ್ನಿಯಾಮಕವಾದ ಒಂದು ಶಕ್ತಿ, ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತೃತ್ವವಾದ ಒಂದು ದಿವ್ಯ ದೇವ ಶಕ್ತಿಗೆ ಜೀವ ಎನ್ನುವ ಕನ್ಯೆ ಶರಣ ಸತಿಯೇನಿತ್ತಲ್ಲ, ಅವನ ಈ ದಿವ್ಯ ಜ್ಞಾನಕ್ಕೆ, ದಿವ್ಯ ಶಕ್ತಿಗೆ, ದಿವ್ಯ ಪ್ರಭಾವಕ್ಕೆ ಮಣಿದು ಮನಸೋತು ಸಲ್ಲಿಸಿದ ಪ್ರೇಮದ ಪ್ರಪೋಸಲ್ ಐತಲ್ಲ, ನಾನು ನಿನಗೆ ಶರಣಾಗದೆ ದೇವ ಅಂತೇನ ಮನಸ್ಸು ಬಿಚ್ಚಿ ಹೇಳುತ್ತಲ್ಲ, ಇದಕ್ಕೆ ಭಕ್ತಿ ಅಂತ ಕರೀತಾರ. ಇದುವೇ ಭಕ್ತಿ. ಇದು ದೇವನಿಗೆ ಶರಣನಾಗುವುದೈತಲ್ಲ, ಶರಣಾಗತಿಯ ಭಕ್ತಿ ಇದು. ಶರಣಸತಿ ಲಿಂಗಪತಿ, ದೇವ ಎಷ್ಟು ಅದ್ಭುತ ದೇವನು. ಅಕ್ಕ ಮಹಾದೇವಿ ಅಂತಾಳ, ನನ್ನ ಗಂಡ ಹೆಂಗಿದ್ದ, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗಾನೊಲಿದೆನವ್ವ, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗಾನೊಲಿದೆನವ್ವ, ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೆಂಬ ಚೆಲುವ ಗಂಡ ನಿನಗೆ. ಸಾವ ನೋವ ಗಂಡರ ನೊಯ್ದು ಒಲೆಯೊಳಗೆಕ್ಕು ಅಂತಳಕ್ಕೆ. ಮತ್ತೆ ಪ್ರಾಕ್ಟೀಸ್ ಮಾಡಿರಿ ನೀವು ಹೇಳಿದ್ನ, ವಚನ ಹೇಳಕತ್ತೇನೆ. ಒಲೆಯಾಗ ಹಾಕಂದರಂದು ಕೂಡಲೇ ಅಕ್ಕ ಹೇಳಿದ್ದಿದ್ದು. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆ, ನನ್ನ ಗಂಡ ಎಷ್ಟು ಚೆಲುವದನ. ಐ ಫೆಲ್ ಇನ್ ಲವ್ ವಿತ್ ದಿಸ್ ಎಕ್ಸಿಸ್ಟೆನ್ಸ್, ಗಾಡ್ ಹಿಮ್ಸೆಲ್ಫ್. ದೇವನಿಗೆ ಪ್ರೇಮವನ್ನು ಮಾಡಿನ ನಾನು. ಯಾಕಂದ್ರ ಕೆಡುವ ಗಂಡರು ಬೇಕಾಗಿಲ್ಲ. ಇವಕ್ಕೇನು ದಿವಸ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಮೊದಲೇನು ಹೇರ್ ಸ್ಟೈಲ್ ಇತ್ತು ನೋಡಿ ಮದುವೆ ಅದೇ, ಈಗ ಹೇರು ಇಲ್ಲ ಸ್ಟೈಲು ಇಲ್ಲ ಅವಕುರ್ದು. ಆಮೇಲೆ ದಿವಸ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಎಷ್ಟು ದಿವಸ ಮಾಡಿ ಹಾಕಿದ್ರು ಒಂದು ದಿವಸ ಹೊಟ್ಟೆ ತುಂಬ ತಂದಿಲ್ಲ ಇವು. ಏನು ಕಿಟಕಿಟಿ ಇವು ಕುರ್ದು. ಅದಕ್ಕೆ ಅಂತಳ ಕೇಡಿಲ್ಲದ, ಅವನಿಗೆ ಕೇಡೇ ಇಲ್ಲ ನನ್ನ ಗಂಡನಿಗೆ. ಯಾಕಂದ್ರೆ ಇವು ಸೆಡ್ ವಿಕಾರಗಳು. ಬಾಲ್ಯ ಇತ್ತು, ಯೌವನ ಬಂತು, ಮುಪ್ಪಾತು, ಸಾವಾತು, ಕೇಡಾಗ್ತೈತಿ. ನನ್ನ ಗಂಡ ಚೆಲುವ ಚೆನ್ನಿಗ, ಚನ್ನ ಮಲ್ಲಿಕಾರ್ಜುನ. ಏನು ಮಸ್ತ್ ಹೇಳ್ತಾರ ನೋಡ್ರಿ. ಇದು ಭಕ್ತಿ. ಇದು ನನ್ನ ಗಂಡನಿಗೆ ರೂಪವಿಲ್ಲದ ಸ್ವರೂಪ ಅವನದು. ಅಂಥ ದಿವ್ಯ ಶಕ್ತಿ ಚನ್ನ ಮಲ್ಲಿಕಾರ್ಜುನನು ನನಗೆ ಗಂಡನಾಗಬೇಕೆಂದು ಬಹುದಿವಸದ ಕನಸು ಕಟ್ಟಿದ್ದೆ ನಾನು. ಅದಕ್ಕಾಗಿ ಕೌಶಿಕನ ಸಾಮ್ರಾಜ್ಯವನ್ನೇ ತೊರೆದು ಬಂದಿದ್ದೆ. ಅಂಥವನು ನನಗೆ ಗಂಡ. ಅವನ ಪ್ರೇಮದಲ್ಲಿ ಬಿದ್ದಿನೆಲ್ಲ. ಇದು ದಿವ್ಯ ಶಕ್ತಿ, ದೇವನ ಪ್ರೇಮಕ್ಕೆ ಶರಣಾಗತನಾಗುವುದೈತಲ್ಲ, ಇದಕ್ಕೆ ಭಕ್ತಿ 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 ಅಂತ ಕರೀತಾರೆ. ಇಷ್ಟೆಲ್ಲ ಈ ದಿವ್ಯ ಶಕ್ತಿ ಇದೆಯಲ್ಲ, ಅದರ ಮುಂದೆ ನಮ್ಮ ಜ್ಞಾನ ಏನದ ಹೇಳಿ. ಅದಕ್ಕೆ ಮನಸೋತು ಶರಣಾಗತನಾಗಿ, ನಿನ್ನ ಶಕ್ತಿ ಎಷ್ಟು ಅದ್ಭುತಪ್ಪ, ನಿನ್ನ ಶಕ್ತಿಗೆ ನಾನು ಅಣು ಅಷ್ಟೇ, ನೀನು ಮಹತ್, ನಿನಗೆ ಸೋತೆ ದೇವ ಅಂತ ಹೇಳಿ ತಲೆಬಾಗ್ತೀವಲ್ಲ, ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಆನ್ ಅನ್ಇಂಟರಪ್ಟೆಡ್ ಫ್ಲೋ ಆಫ್ ಫೈನ್ ಫೀಲಿಂಗ್ಸ್ ಫ್ರಮ್ ಒನ್ಸ್ ಹಾರ್ಟ್ ಟು ಇನ್ಫಿನಿಟಿ. ಅಂದ್ರೆ ಪ್ರೇಮ, ಭಕ್ತಿ ಅಂದ್ರೆ ಅದು ಒಂದು ಅತ್ಯಂತ ಉತ್ತಮ ಭಾವನೆಗಳ ಒಂದು ಅವ್ಯಾಹತ ಪ್ರವಾಹ. ಭಕ್ತಿ ಪರಮ ಪ್ರೇಮ ರೂಪ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಏನಲ್ಲ, ಭಕ್ತಿ ಅಂದ್ರೆ ಅತ್ಯಂತ ಪ್ರೇಮದ ಸ್ವರೂಪ. ಅದು ಅತ್ಯಂತ ಪವಿತ್ರ ಪ್ರೇಮಕ್ಕೆ ಭಕ್ತಿ ಅಂತಾರೆ. ಇಷ್ಟು ತಲೆಗೆಟ್ಟುಕೊಳ್ರಿ ನೀವು. ಭಕ್ತಿ ಅಂದ್ರೆ ಏನಲ್ಲ, ಅತ್ಯಂತ ಪವಿತ್ರ ಪ್ರೇಮನ ಅಡ್ಜೆಕ್ಟಿವ್ ಯೂಸ್ ಮಾಡಕತ್ತೀನಿ. ಬರೇ ಪ್ರೇಮ ಅಲ್ಲ, ಪವಿತ್ರ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರೆ. ನಮ್ಮ ಪ್ರೇಮಗಳು ಪವಿತ್ರ ಆಗಿ ಉಳಿದಿಲ್ಲ. ಈಗೊಂದು ಪ್ಲಾಸ್ಟಿಕ್ ಹೂವು ಐತಿ, ನೀವು ದೇವ್ರ ತರಿ ಮೇಲೆ ಯಾಕೆ ಏರಿಸಿಲ್ಲ ಹೇಳಿ? ಹೋಗಿ ಒಂದು ಪ್ಲಾಸ್ಟಿಕ್ ಹೂವು ಸಿಗ್ತಾವಲ್ಲ ದೇವ್ರ ತಲೆ ಮೇಲೆ, ಎಂದರೆ ನಾವು ಪ್ಲಾಸ್ಟಿಕ್ ಹೂವು ಹೇರಿಸಿವೇನು ದೇವ್ರ ತಲೆ ಮೇಲೆ? ಯಾಕ ಅಂದ್ರೆ ಪ್ಲಾಸ್ಟಿಕ್ ಹೂವು ದೇವನ ತಲೆ ಮೇಲೆ ಯಾಕೆ ಏರಿಸಿಲ್ಲ ಅಂದ್ರೆ ಅದರೊಳಗೆ ಮಕರಂದ ಇಲ್ಲ, ಅದಕ್ಕೆ ದೇವನ ತಲೆಯ ಮೇಲೇರಿಲ್ಲ.
ಅಂದರೆ ಯಾವ ಹೃದಯದೊಳಗೆ ಪ್ರೇಮ ಇಲ್ಲವೋ ಅದು ಪ್ಲಾಸ್ಟಿಕ್ ಹೂವಿದ್ದಂಗೆ ಅಷ್ಟೇ ಮನುಷ್ಯ ತಿಳ್ಕೋಬೇಕು. ಪ್ರೇಮ ಇರಬೇಕಾಗ್ತದೆ. ಅದು ಒಂದು ಹೂವಿನ ಮಕರಂದ ಎದೆಯಲ್ಲಿ. ತಾಯಿ ಇರ್ತಾಳ. ತಾಯಿಗೆ ಯಾಕಷ್ಟು ದೊಡ್ಡ ಸ್ಥಾನ ಹಾಕಿ ದೇವತೆ ಅಂತ ಜಗತ್ತು? ತಾಯಿ ಬಿಟ್ಟು ದೇವರೇ ಇಲ್ಲ ಅಂತ ಯಾಕೆ ಹೇಳಿದ್ರೆ ಹೇಳಿ? ದೇವರು ಅವನು ನಿರಾಕಾರದನ ಈ ಭೂಮಿಗೆ ತಂದೆ ತಾಯಿಗಳ ರೂಪದಲ್ಲಿನೇ ಬಂದಾನ ಅಂತಾರಲ್ಲ. ತಾಯಿ ಯಾಕೆ ದೇವರು? ಇವು ನೋಡಿ, ನಾವು 5 ಸ್ಟಾರ್ ಹೋಟೆಲ್ಗೆ ಹೋಗ್ತೀವಿ. 5 ಸ್ಟಾರ್ ಹೋಟೆಲ್ನಾಗ ಏನು ಅಲ್ಲಿ ಒಂದು ಮೆನು ಕೊಡ್ತಾರೆ ನಿಮಗೆ. ನೀವು ಬೇಕಾದದ್ದು ಬೇಡಾದದ್ದು ನಿಮಗೇನು ಇಷ್ಟ ಆಯಿತು ಇಷ್ಟ ಇಲ್ಲಾರ್ದು ಎಲ್ಲ ಮೆನು ತಂದಿಡ್ತಾರೆ, ಇಟ್ಟು ಉಣಿಸ್ತಾರೆ. 25,000 ರೂಪಾಯಿ ಖರ್ಚು ಮಾಡ್ತೀರಿ. ತಾಜ್ ಹೋಟೆಲ್ ಅಂತ ಹೋಟೆಲ್ಗೂ 5,000 ರೂಪಾಯಿಗೆ ಒಂದು ಕಪ್ ಚಾ ಅಂತಲ್ಲಿ. ನಮ್ಮ 2 ವರ್ಷ ಮುಗಿತಾವ 5 ವರ್ಷದಾಗ. 5 ವರ್ಷಕ್ಕೊಂದು ಕಪ್ ಚಹಾ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆದೈತೆ ನಮಗೆ. ಅಂಥ ಹೋಟೆಲಿಗೆ ಹೋಗಿ ಬಂದು ಏನು ಮಸ್ತ್ ಲಕ್ಷಗಟ್ಟಲೆ ಖರ್ಚು ಮಾಡಿ ಉಂಡು ಬಂದು ಮನೆಗೆ ಬಂದಿಯಲ್ಲ. ಮನೆಗೆ ಬಂದಾಗ ಮುದುಕಿ ತಾಯಿ ಅಲ್ಲೇ ನಿನಗೆ ಕೂಡ್ಸವ್ರೇನು, ಸಲ್ಯೂಟ್ ಹೊಡೋರೇನು, ತಂದಿಡೋರೇನು, ಡ್ರೆಸ್ ಹಾಕ್ಕೊಂಡವ್ರೇನು, ಟಿಪ್ಸ್ ಕೊಡೋರೇನು. ಮನೆಗೆ ಬಂದಿಯಲ್ಲ. ಮನೆಗೆ ಬಂದಾಗ ಇಲ್ಲೇ ನಾ ಮುದುಕಿ ತಾಯಿ ಸಲ್ಯೂಟ್ ಹೊಡೆದೈತೆ, ಏನು ಟಿಪ್ಸ್ ಕೊಟ್ಟೈತೆ, ಏನೂ ಇಲ್ಲ. 1-2 ಕಟ್ಟಿ ರೊಟ್ಟಿ ತೊಗೊಂಡು ಬಂದು ಒಂದಿಷ್ಟು ಕಾರ್ಪುಡಿ ಪುಂಡಿ ಪಲ್ಯ ಹಚ್ಚಿ ಮಗ್ಗಲು ಕುಂದರ್ಸ್ಕೊಂಡು ಬಾ ಉಣಬಾ, ಎಷ್ಟತನ ಆತ ಬಂದೇ ಇಲ್ಲಲ್ಲ ನೀನು ಮನೆ ಕಡೆ ಅಂತ ಒಂದಿಷ್ಟು ತುತ್ತು ಮಾಡಿ ಉಣಿಸ್ತಲ್ಲ. ಯಾಕೆ ಹೋಟೆಲ್ನಾಗ ಉಂಡಿದ್ದಕ್ಕಿಂತ ತಾಯಿಯ ಪ್ರೇಮದ ಕಟ್ಟಿ ರೊಟ್ಟಿ ಯಾಕೆ ರುಚಿ ಆಯ್ತು ಹೇಳಿ ಮನುಷ್ಯನಿಗೆ? ಕಟ್ಟಿ ರೊಟ್ಟಿ ಯಾಕೆ ರುಚಿ ಆಯ್ತು ಅಂದ್ರೆ ಹೋಟೆಲ್ನವನ ಕಣ್ಣ ನಿನ್ನ ಪಾಕೆಟ್ ಮೇಲಿತ್ತು, ತಾಯಿಯ ಕಣ್ಣ ಮಗ ಉಂಡು ದೊಡ್ಡವನಾಗಬೇಕಂತಿತ್ತಲ್ಲ, ಅದಕ್ಕೆ ರುಚಿ ಇತ್ತು. ರೊಟ್ಟಿ ಕಠಿ ಇತ್ತು, ರೊಟ್ಟಿ ಕಠಿಣ ಇತ್ತು, ತಾಯಿಯ ಹೃದಯ ಮೃದು ಇತ್ತು ಅಷ್ಟೇ. ಅದು ರೊಟ್ಟಿ ಬಹಳ ಕಠಿಣ ಇತ್ತು, ಆದರೆ ತಾಯಿಯ ಹೃದಯ ಮೃದು ಇತ್ತಲ್ಲ, ಪ್ರೇಮದ ಹೃದಯ ಇತ್ತು ತಾಯಿ. ದೀಂ ದೂಂ ದನ ದೀಂ ದನ ದೀಂ